ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಬೇಳೆ ಸಾರು ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡಿರಿ. ಸಿಂಪಲ್ಲಾಗಿ ಭಾಳ ಬೇಗನೆ ರುಚಿಕರವಾಗಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೇನೆ. ಬಿಸಿ ಅನ್ನಕ್ಕೆ ಅಂಕರು ತುಪ್ಪ ಹಾಕ್ಕೊಂಡು ತಿಂದರೆ ಅಂಕರು ಎರಡು ತುತ್ತು ಹೆಚ್ಚಿಗೆ ತಿಂತಾರೆ ನೋಡಿರಿ. ಅಷ್ಟು ಟೇಸ್ಟಿಯಾಗಿ ಬರ್ತೈತಿ, ಅಷ್ಟು ಸಿಂಪಲ್ಲಾಗೂ ಐತಿ. ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿರಿ. ನಾನು ಯಾವ ರೀತಿ ಮಾಡಿನಲ್ಲ ಆ ರೀತಿ ಒಮ್ಮೆ. ಇವಾಗ ಬೇಳೆ ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ್ರಿ. ಈಗ ಮೊದಲೇಕ ನಾವು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡ್ಬಿಡೋಣ್ರಿ. ಒಂದು 2-3 ಚಮಚ ನಾನು ಎಣ್ಣೆ ಹಾಕ್ಕೊಂಡೆ ನೋಡಿರಿ. ಈಗ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಮೆಂತ್ಯ ಕಾಳು ಹಾಕ್ಕೊತೇನೆ ನೋಡಿರಿ. ನಾನೊಂದು 1/4 ಚಮಚ ಮೆಂತ್ಯ ಕಾಳು ಹಾಕ್ಕೊಂಡು ನಾನು ಮೆಂತ್ಯ ಕಾಳು ಹಾಕ್ಕೊಂಡ್ಮ್ಯಾಗ ಒಂದು 1/4 ಚಮಚ ಸಾಸಿವೆ ಹಾಕ್ಕೊಂಡು, ಇವಾಗ ಈ ಸಾಸಿವೆ ಚಟಪಟ ಅಂತ ಹಿಡಿದ ಮೇಲೆ ಒಂದು 1/4 ಚಮಚ ಜೀರಿಗೆ ಹಾಕ್ಕೊಂಡು ನೋಡಿರಿ. ಇವಾಗ ಈಗ ಮೂರೂ ಚಟಪಟ ಅಂತ ಸಿಡಿಬೇಕು ನೋಡಿರಿ. ಸಿಡಿದ ನಂತರ ಈಗ ಒಂದೇ ಸಲ ಕರಿಬೇವನ್ನು ಕೂಡ ಹಾಕ್ಕೊಂಬಿಡೋಣ್ರಿ. ಇವಾಗ ಕರಿಬೇವು ಎಣ್ಣೆ ಒಳಗೆ ಚಲೋ ಹೊತ್ತಂಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿರಿ. ಇದಾದ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ನೋಡಿರಿ. ಬೆಳ್ಳುಳ್ಳಿನ ಸಿಪ್ಪಿ ತೆಗೆದು ಸುಲ್ಕೊಂಡು ಇಟ್ಕೊಂಡಿದ್ದು ನಾನು ಒಂದು ಬೆಳ್ಳುಳ್ಳಿ ಹಾಕ್ಕೊಂಡೆ ನೋಡಿರಿ ಇಲ್ಲಿ. ಇವಾಗ ಈಗ ಬೆಳ್ಳುಳ್ಳಿನೂ ಕೂಡ ಎಣ್ಣೆ ಒಳಗೆ ಚಲೋ ಹೊತ್ತಂಗೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿರಿ. ಇವಾಗ ಈಗ ಬೆಳ್ಳುಳ್ಳಿ ಕೂಡ ಫ್ರೈ ಮಾಡ್ಕೊಂಡಿದ್ದಾಯಿತು. ಇವಾಗ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡ್ರಿ ಒಗ್ಗರಣೆಗೆ. ಈಗ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ನೋಡಿರಿ. ನಾ ಇಲ್ಲೇ ಇದನ್ನು ಕೂಡ ಚಲೋ ಹೊತ್ತಂಗೆ ಫ್ರೈ ಮಾಡ್ಕೊಂಡ್ಬಿಡ್ತೇನೆ ರೀ ಎಣ್ಣೆ ಒಳಗೆ. ಆದಷ್ಟು ಸಣ್ಣ ಉರಿಯಾಗ ನಾವು ಫ್ರೈ ಮಾಡ್ಕೊಂಡು ಹೋಗ್ಬೇಕು ರೀ, ಇಲ್ಲ ಒಗ್ಗರಣೆ ಹೊತ್ತೋಗೋ ಚಾನ್ಸಸ್ ಇರ್ತೈತಿ. ಈಗ ಒಣ ಮೆಣಸಿನ್ಕಾಯಿನೂ ಕೂಡ ಚಲೋ ಹೊತ್ತಂಗೆ ಹುರ್ಕೊಂಡಿದ್ದು ಆಯ್ತು. ಇವಾಗ ಒಂದು ಉಳ್ಳಾಗಡ್ಡಿ ಹಾಕ್ಕೊಂತೇನೆ ನೋಡಿರಿ. ಈ ರೀತಿ ಉದ್ದದಕ್ಕೆ ಹೆಚ್ಕೊಂಡಿದ್ದು ನಾನು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡ್ಬಿಡ್ತೇನೆ ನಾನು. ಹಾಕಿ ಇವಾಗ ಚಲೋ ಹೊತ್ತಂಗೆ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಂಡ್ಬಿಡ್ತೇನೆ ನೋಡಿರಿ ಎಣ್ಣೆ ಒಳಗೆ. ಈ ರೀತಿ ನೋಡಿರಿ, ಉಪ್ಪನ್ನು ಹಾಕಿದ್ರಿಂದ ಉಳ್ಳಾಗಡ್ಡಿ ಲಘುವನ್ನು ಸಾಫ್ಟ್ ಆಕೈತೆ ನೋಡಿರಿ ಅದು. ಇವಾಗ ಚಲೋ ಹೊತ್ತಂಗೆ ಹುರ್ಕೊಂಡ್ಬಿಡೋಣ್ರಿ ಉಳ್ಳಾಗಡ್ಡಿನ ಆದಷ್ಟು. ಈಗ ನೋಡಿರಿ ಉಳ್ಳಾಗಡ್ಡಿನ ಹುರ್ಕೊಂಡಿದ್ದು ಆಯ್ತು. ಇವಾಗ ಇಷ್ಟು ಹುರ್ಕೊಂಡ್ಬಿಟ್ರೆ ಸಾಕು. ಈಗ ನೋಡಿರಿ ಹುರ್ಕೊಂಡಿದ್ದು ಆಯ್ತು. ಇವಾಗ ನೋಡಿರಿ ನಾ ಮೊದ್ಲೇಕನ ಬೇಳೆನ ಕುದಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ನಿ ರೀ. ಒಂದು ಬಟ್ಲ ಬೇಳೆ ಹಾಕಿ ಅದಕ್ಕೆ ಟೊಮೆಟೊನ ಹಾಕಿದ್ನಿ ರೀ ನಾನು. ಟೊಮೆಟೊನು ಒಂದು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದು ನೋಡಿರಿ ನಾನು. 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಕ್ಲೀನಾಗಿ 3-4 ಸೀಟಿ ಮಾಡಿಸ್ಕೊಂಡು ಕುದಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡೆ ನೋಡಿರಿ. ಈಗ ಚಲೋ ಹೊತ್ತಂಗೆ ಸಾಫ್ಟ್ ಆಗೈತೆ ರೀ. ಈಗ ಬೇಳೆದು ಇದನ್ನ ಮುಗಿಸ್ಕೊಂಬಿಡೋಣ್ರಿ. ಈಗ ಚಲೋ ಹೊತ್ತಂಗೆ ಸಾಫ್ಟ್ ಮಾಡ್ಕೊಂಬಿಡೋಣ. ಒಂದು ಬಟ್ಲು ತೊಗರಿ ಬೇಳೆನ ನೀಟಾಗಿ ತೊಳ್ಕೊಂಡು ಒಂದು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ನಿ, ಒಂದು 2 ಟೊಮೆಟೊನ ಹಾಕ್ಕೊಂಡು 3-4 ಸೀಟಿ ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ನಿ ರೀ. ಚಲೋ ಹೊತ್ತಂಗೆ ಸಾಫ್ಟಾಗಿ ಕುದಿಸ್ಕೋಬೇಕು. ಈಗ ಕುದಿಸಿದ ನಂತರ ಈ ರೀತಿ ಚಲೋ ಹೊತ್ತಂಗೆ ಇದನ್ನು ಮುಗಿಸ್ಕೋಬೇಕು ನೋಡಿರಿ. ಈಗ ನೋಡಿ ಸಾಫ್ಟ್ ಮಾಡ್ಕೋಬೇಕು ಆದಷ್ಟು ಇದನ್ನ. ಈಗ ಚಮಚದಿಂದ ನಾನು ಈ ರೀತಿ ಸಾಫ್ಟ್ ಮಾಡ್ಕೊತೇನೆ ನಾನು. ಈಗ ನೋಡಿರಿ ಸಾಫ್ಟ್ ಮಾಡ್ಕೊಂಡಿದ್ದು ಆಯ್ತು. ಇವಾಗ ಆದಷ್ಟು ಸಾಫ್ಟನ್ನು ಮಾಡ್ಕೋಬೇಕು. ಈಗ ಸಾಫ್ಟ್ ಮಾಡ್ಕೊಂಡಿದ್ದು ಆಯಿತು. ಇವಾಗ ಇದೇ ಒಗ್ಗರಣೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಬಿಡ್ರಿ. ಇವಾಗ ನಾವು ಅರಿಶಿನ ಹಾಕಿದ ನಂತರ ಅರಿಶಿನದ್ದು ಹಸಿ ಸ್ಮೆಲ್ ಹೋಗ್ಬೇಕ್ರಿ ಅದು, ಅಲ್ಲಿ ತನಕ ಫ್ರೈ ಮಾಡ್ಕೊಂಬಿಡೋಣ್ರಿ. ಈಗ ಫ್ರೈ ಮಾಡ್ಕೊಳೋದು ಆಯ್ತು ನೋಡ್ರಿ. ಈಗ ಅರಿಶಿನ ಹಾಕಿದ ಮೇಲೆ ಇವಾಗ ನಾವೇನು ಕುದಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ತೊಗರಿ ಬೇಳೆನ ಇವಾಗ ಒಗ್ಗರಣೆಗೆ ಹಾಕ್ಕೊಂಬಿಡೋಣ್ರಿ. ಒಗ್ಗರಣೆಗೆ ಹಾಕಿ ಇದನ್ನ ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಈಗ ನೋಡಿರಿ ಚಲೋ ಹೊತ್ತಂಗೆ ಒಗ್ಗರಣೆ ಜೊತೆನ ನಾವೇನು ಬೇಳೆ ಕುದಿಸ್ಕೊಂಡು ಇಟ್ಕೊಂಡಿದ್ದೆಲ್ಲ ಇವಾಗ ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ನಾನು ಬೇಳೆ ಕುದಿಸೋ ಮುಂದೆ ಒಂದು 2 ಟೊಮೆಟೊನ ಹಾಕಿ ಕುದಿಸೋದ್ರಿಂದ ಒಗ್ಗರಣೆಗೆ ನಾನು ಟೊಮೆಟೊನ ಹಾಕಿ ಫ್ರೈ ಮಾಡ್ಕೊಂಡಿಲ್ಲ. ನೀವು ಒಂದು ಟೊಮೆಟೊನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ನೋಡಿರಿ. ಇವಾಗ ನೋಡಿರಿ ಸ್ವಲ್ಪ ಬೆಲ್ಲ ಹಾಕ್ಕೊತೇನೆ ನಾನೀಗ ಲಾಸ್ಟಿಗೆ. ಈಗ ಬೆಲ್ಲ ಹಾಕಿದ ಮ್ಯಾಗೆ ಒಂದು ಕುದಿ ಚಲೋ ಹೊತ್ತಂಗೆ ಕುದಿಸ್ಕೊಂಬಿಡೋಣ. ಸಾರನ್ನು ಎಷ್ಟು ಕುದಿಸಿದ್ರೂ ಅಷ್ಟು ಟೇಸ್ಟಿಯಾಗಿ ಬರ್ತೈತೆ ನೋಡಿರಿ ಅದು. ಈಗ ನೋಡಿರಿ ಸಾಂಬಾರು ಕುದಿ ಹಾಕ್ಕೊಂತೈತಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೇನೆ ರೀ ನಾನೀಗ ಲಾಸ್ಟಿಗೆ. ಈಗ ನೋಡಿರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾಯಿತು. ಈಗ ಒಂದು ಕುದಿ ಕುದಿಸ್ಕೊಂಬಿಡ್ರಿ ಚಲೋ ಹೊತ್ತಂಗೆ. ಕುದ್ದಂದ್ರೆ ಚಲೋ ಹೊತ್ತಂಗೆ ಅನ್ನದ ಜೊತೆ ಸೂಪರ್ ಆಗಿರ್ತೈತೆ ನೋಡಿರಿ. ಬಿಸಿ ಅನ್ನಕ್ಕಂಕರು ತುಪ್ಪ ಹಾಕ್ಕೊಂಡು ಒಂದು ಹಪ್ಪಳ, ಒಂದು ಉಪ್ಪಿನಕಾಯಿ ಇದ್ರೆ ಅಂಕರು ಬೇರೆ ಊಟನ ಬ್ಯಾಡ ನೋಡಿರಿ. ಅಷ್ಟು ಟೇಸ್ಟಿಯಾಗಿ ಬರ್ತೈತಿ. ಇದು ಸಿಂಪಲ್ಲಾಗೂ ಐತಿ, ಭಾಳ ಟೇಸ್ಟಿಯಾಗಿನೂ ಇರ್ತೈತಿ. ಯಾವ ಸಾಂಬಾರು ಪೌಡರು ಯಾವುದನ್ನು ನಾನು ಬಳಸ್ಕೊಂಡಿಲ್ಲ, ಮತ್ತು ಹೆಲ್ತಿಗೂ ಕೂಡ ಚಲೋನಾಗಿರ್ತೈತಿ. ಇದು ಸಾಂಬಾರು ಯಾವ ಸಾಂಬಾರನ್ನು ಹಾಕಿಲ್ಲ, ಸಿಂಪಲ್ಲಾಗಿ ಮಾಡೀನಿ ನಾನು. ಭಾಳ ಸರಳನೂ ಕೂಡ ಮಾಡೀನಿ. ಇದನ್ನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದ್ರದ್ದು ರುಚಿ ನೋಡ್ರಿ. ಇದು ಈ ರೀತಿ ಬಂದೈತೆ ನೋಡಿರಿ. ಇದು ಬೇಳೆ ಸಾರು. ಇದನ್ನು ನೀವು ಚಪಾತಿಗೂ ಕೂಡ ನೀವು ಹಾಕ್ಕೊಂಡು ತಿನ್ಬೋದು, ಮುದ್ದೆ ಕೂಡ
ಸೂಪರ್ ಆಗಿರ್ತೈತಿ. ಮಸಾರು ಕೂಡ ಇದು ಸೂಪರಾಗಿನ ಬಂದೈತೆ ನೋಡಿರಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಇವಾಗ ನೋಡ್ರಿ ನಾನು ಬಿಸಿ ಅನ್ನಕ್ಕೆ ಮೇಲೆ ಸಾರು ಹಾಕಿ ಉಪ್ಪಿನಕಾಯಿ ಹಾಕಿ ರೆಡಿ ಮಾಡ್ಕೊಂಡು ಸರ್ವ್ ಮಾಡ್ಕೊಂಡೆ ನೋಡಿರಿ. ಈ ರೀತಿ ಬಂದೈತಿ. ನಿಮಗೂ ಕೂಡ ಈ ಬೇಳೆ ಸಾರು ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಮಸ್ಕಾರ, ಧನ್ಯವಾದ.